पलकों की नींद से छुपाए हैं मानो न मानो तुम सोते सोते ख्वाबों में भी ख्वाब दिखाती है मानो न मानो ಅಸ್ಸಲಾಮ್ ಅಲೈಕುಮ್ ನಮಸ್ಕಾರ. ಬೆಳಗ್ಗೆ 9 ಗಂಟೆ ಲಾಗಿನ್ ಮಾಡ್ತಾ ಇದ್ದೀನಿ ನೋಡಿ. 9:01 ಇವಾಗ. ರಾತ್ರಿ ಜೆ ಪಿ ನಗರಲ್ಲಿ ಹಾಲ್ಟ್ ಆಗಿಬಿಟ್ಟೆ. ಒಂದೆರಡು ಡ್ಯೂಟಿ ಮಾಡಿದೆ ಸಜಾಪುರ್ ರೋಡಿಂದ. ಅದು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಶುರು ಮಾಡಿದ್ದೀನಿ. ರೈಟ್ ಏನೋ ಹೊಡಿತಾವನೆ. ಇವತ್ತು ಡೇನೇ ಲಾಗಿನ್ ಏನೂ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ಇವತ್ತು ಬೆಸ್ಟ್ ಅರ್ನಿಂಗ್ ಕೊಡೋಕ್ಕೆ. ಟೈಮ್ ನೋಡ್ಕೊಳ್ಳಿ. 2 ಗಂಟೆ ಚಿಲ್ಲರೆ, 2 ಗಂಟೆಗೆ ನಾವು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇವಾಗ ಒಂದು ಹೊಲದಲ್ಲಿ ಬಿದ್ದಿದೆ. ಹೋಗ್ತಾ ಇದ್ದೀನಿ, ಪಿಕಪಿಗೆ ಬಂದಿದ್ದೀನಿ. ಪಿಕಪ್ ಲೊಕೇಶನ್ ಇಲ್ಲಿಂದ ಕೋರಮಂಗಲ ಕೈಂಡ್ ಲೊಕೇಶನ್ ಕೊಡ್ತೀನಿ ನೋಡಿ. ಎಲ್ಲ ಮಲಗಿಬಿಟ್ಟಿದ್ದಾರೆ. ನಾವು ಒಬ್ಬರೇ ಕೆಲಸ ಮಾಡ್ತಾರಲ್ಲ. SR ವಿಲೇಜ್ ಹೌಸ್ ಅಂತಂದು ಮಾಡ್ತಾರೆ ಅವ್ರು. ಕಾಯೋಣ. ಪಿಕಪಿಗೆ ಬಂದಿದ್ದೀನಿ. ಪಿಕಪ್ ಮಾಡಿ ಕರ್ಕೊಂಬಂದುಬಿಟ್ಟೆ. ಸಂಜೆ ಫಸ್ಟ್ ಮೆಡಿಕಲ್ ಹಾಸ್ಪಿಟಲು 113 3:31 ಟೈಮ್ ಇವಾಗ. ನೋಡೋಣ, ನೆಕ್ಸ್ಟು ವೇಟ್ ಮಾಡ್ತಾಯಿದ್ದೀನಿ ಬುಕ್ಕಿಂಗ್ಗೆ. ಎಲ್ಲಿಗೆ ಆಗ್ತಾನೋ ಗೊತ್ತಿಲ್ಲ. ನೋಡೋಣ. ಫಸ್ಟ್ ಬುಕ್ಕಿಂಗು ಸೆಲ್ಫಿ ಕೇಳ್ತಾನೆ ನೋಡಿ. ಎಲ್ಲ ಆನ್ ಮಾಡಿದ್ದೀನಿ. ಟೈಮ್ ನೋಡಿ, ಯಾವುದು ಬೀಳ್ತಾ ಇಲ್ಲ. ನೋಡೋಣ, ಹಾಸ್ಪಿಟ್ಲಿಂದ ಆಚೆ ಹೋಗಿ ಅದರ ಪಿಕಪ್ ಮಾಡೋಣ ಅಂತ. ಗೊತ್ತಾಯ್ತಾ ಯಾವ ಹಾಸ್ಪಿಟಲ್ ಅಂತ ಅಂದ್ಮೇಲೆ. ಬಿಟ್ಟೆ ನೋಡಿ, ದೂರ ಪಿಕಪ್ ಇದೆ ಅಂತೇಳಿ ಕಸ್ಟಮರ್ ಕ್ಯಾನ್ಸಲ್ ಒಂದೇ ಸೆಕೆಂಡಿಗೆ. ನೋಡೋಣ, ಅದ್ರಕ್ಕಿಂತ ಇನ್ನೂ ಚೆನ್ನಾಗಿ ಬುಕ್ಕಿಂಗ್ ಬರುತ್ತೆ. ಅರ್ಧ ಗಂಟೆ ಆಯಿತು. ನೋಡೋಣ. ವೆಬ್ಸೈಟ್ ಆಗ್ತಾಯಿಲ್ಲ ಯಾಕೋ. ಪೀಕ್ ಅವರ್ಸ್ ಅಲ್ಲ, ಅದಕ್ಕೆ ಚೆಕ್ ಮಾಡೋಣ. ಇಷ್ಟೊತ್ತು ಕಾದಿದ್ದಕ್ಕೆ ಬಿದ್ದಿದೆ. 9:41ಕ್ಕೆ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ನೋಡಿ. ಪಿಕಪ್ ಪಾಯಿಂಟ್ 1 ಕಿಲೋಮೀಟ್ರ್ ಇದೆ ನೋಡಿ. ಅಷ್ಟೊತ್ತಿಗೆ ಕಾದಿದ್ದಕ್ಕೆ ಒಂದು ಲೋಕಲ್ ಬಿತ್ತು, ಏರ್ಪೋರ್ಟ್ ಬಿತ್ತು. ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ. 1100 ರೂಪಾಯಿ ರಾಪಿಟೋದಲ್ಲಿ 1.5 ಅವರ್ ತೋರಿಸ್ತಾನೆ. ನೋಡೋಣ, ಇದಾದಮೇಲೆ ಬೆಸ್ಟ್ ಯಾವ್ದಾರ ಲಾಗಿನ್ ಬರ್ತಾ ಚೆಕ್ ಮಾಡೋಣ. ಇಲ್ಲೇ ವಿವಿಪುರಂ ಸರ್ಕಲಲ್ಲಿ ಬಂದು ಡ್ರಾಪ್ ಮಾಡಿರೋದು. ವೇಟ್ ಮಾಡೋಣ ಇವಾಗ ಯಾವುದಾದ್ರು ಒಳ್ಳೆ ಬುಕ್ಕಿಂಗ್ ತೊಗೊಳಕ್ಕೆ. ನೋಡೋಣ. ಪುಣ್ಯಾತ್ಮ ರಾತ್ರಿಯಿಂದ ಲಾಗಿನ್ ಇದ್ದಾನೆ ಅಂತ ಹೇಳ್ಬಿಟ್ಟು ಸೆಲ್ಫಿ ಕೇಳ್ತಾನೆ ನೋಡಿ. ಬರೋನು ಯಾವುದು ಡ್ಯೂಟಿ ಬಿದ್ದಿಲ್ಲ. ತಿಂಡಿ ಮಾಡೋಣ ಅಂತ ಇಲ್ಲೇ ವಿವಿಪುರಂ ಬ್ರೆಡ್ ಸ್ಟ್ರೈಟಲ್ಲಿ ಹೋದೆ. ಚೆನ್ನಾಗಿತ್ತು ನೋಡಿ. ನೀವು ಯಾವಾಗಾರ ಬಂದರೆ ಫುಡ್ಡು ಚೆನ್ನಾಗಿದೆ, ತಿನ್ನಿ. ಚೆನ್ನಾಗಿತ್ತು. ಫೋನ್ ಮಾಡಿದ್ರು ನಮ್ಮ ಬ್ರದರು. ಪರ್ಸನಲ್ ಪಿಕಪ್ ಇದೆ ಅಂತೆ. ಮೆಜೆಸ್ಟಿಕ್ಕು ವಿವಿಪುರಮಿಂದ ಖಾಲಿ ಹೋಗ್ಬೇಕು. ಏರ್ಪೋರ್ಟ್ ಕಾಪು ಸಿಗೋಣ. ಏರ್ಪೋರ್ಟ್ ಪಿಕಪ್ ಹತ್ರ ಪರ್ಸ್ನಲ್ ಪಿಕಪ್ ಹೋಗೋಣ ಅಂತ ಹೋಗ್ತಾ ಇದ್ದೆ. ಫೋನ್ ಮಾಡಿದ್ರೆ ಗಾಡಿ ಕ್ಲೀನ್ ನೀಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ ಅವ್ನು ನಮ್ಮಣ್ಣ. ಆಯಿತು ಅಂತ ವಾಷಿಂಗ್ ಹೋಗ್ತಾ ಇದ್ದೀನಿ. ವಿವಿಪುರದಿಂದ ಲಾಲ್ಬಾಗ್ ಮೇನ್ ಗೇಟು ನೋಡಿ ನಮ್ಮ ವಾಷಿಂಗ್ ಸೆಂಟರ್. ಅಲ್ಲಿಂದ 1.5 ಕಿಲೋಮೀಟ್ರು ಹೋಗ್ತಾ ಇದ್ದೀನಿ. ನೋಡೋಣ. ಟ್ರಾಫಿಕ್ ಐತೆ ಇವತ್ತು. ಹೋಗ್ತಾ ಇದ್ದೀನಿ ವಾಷಿಂಗ್ ಸೆಂಟ್ರಿಗೆ. DC ರೋಡ್ ಪಾಸಾಗಿ ಸ್ವಲ್ಪ ಮುಂದೆ ಹೋಗಿ ಊರ್ವಶಿ ಥಿಯೇಟ್ರಿಂದ ರೈಟ್ ತೊಗೊಬೇಕು. ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಐತೆ. ವಾಷಿಂಗ್ ಎಲ್ಲ ಆಯಿತು. ಹೋಗ್ತಾ ಇದ್ದೀನಿ ಇವಾಗ ಪಿಕಪ್ಪಿಗೆ. ನೋಡೋಣ. 12:24 ಆಗಿಬಿಟ್ಟಿದೆ ಇವಾಗ. ಏನಾಗುತ್ತೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಇನ್ನೂ ಇದೆ, 15 ನಿಮಿಷ ಇದೆ ಕೈಯಲ್ಲಿ. ಟೌನ್ ಹಾಲ್ ಸರ್ಕಲ್ ಹತ್ರ ಇದ್ದೀನಿ. ಏನು ಟ್ರಾಫಿಕ್ ಜಾಮ್ ಇವತ್ತು. ಫುಲ್ ಟ್ರಾಫಿಕ್ ಜಾಮ್. ಯಾಕೆ ಹೇಳ್ತೀರಾ? ಕರ್ಕೊಂಬಂದು ಏರ್ಪೋರ್ಟ್ ಡ್ರಾಪ್ ಆಯಿತು. ಬೇಕು ನೋಡಿ, ಟರ್ಮಿನಲ್ 1 ಹೋಗ್ಬೇಕು ಇವಾಗ ಪಿಕಪ್ ಪಾಯಿಂಟಿಗೆ. ನೋಡೋಣ ನೆಕ್ಸ್ಟ್ ಎಲ್ಲಿ ಪ್ರಯಾಣ. 3:15 ಬಂದಿರೋದಕ್ಕೆ ಇವಾಗ ಬಿದ್ದಿದ್ದಪ್ಪ. 6:48 ಪಿಕಪ್ ಪಾಯಿಂಟ್ ಟರ್ಮಿನಲ್ 1 ಓಲಾ. ಹೋಗ್ಬೇಕು ಪಿಕಪ್ಪು. ಮಳೆ ಬರೋ ಥರ ಐತೆ, ಏನೋ ಗೊತ್ತಿಲ್ಲ ನೋಡಿ. ಮತ್ತು ನಡೀರಿ ಪಿಕಪ್ಪಿಗೆ ಹೋಗೋಣ. ಇದೇ ನೋಡಿ ನಮ್ಮದು ಪಿಕಪ್ 7. ಇವಾಗ ಇಲ್ಲಿಂದ ಪಿಕಪ್ ಪಾಯಿಂಟಿಗೆ ಹೋಗ್ಬೇಕು. P7ಇಂದ ಟರ್ಮಿನಲ್ 1ಗೆ. ಪೀಕ್ ಅವರ್ಸ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ಹೋಗೋಣ. ಏನಾರ ಒಂದು ಆಗುತ್ತೆ. ಹೋಗಿ ಬೇಗ ಆದರೆ ಬರ್ಬೋದು, ಇಲ್ಲಾಂದ್ರೆ ಅಲ್ಲೇ ಲೋಕಲ್ ಮಾಡಬೇಕು. ಅದು P7 ಪಾರ್ಕಿಂಗ. ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ ನೋಡಿ. ಎಕ್ಸಿಟ್ ಹೋಗೋದು ಇವಾಗ. ನೀವು ಬಂದಾಗ ಯಾವ್ದಾರ ಏರ್ಪೋರ್ಟ್ ಗೊತ್ತಿಲ್ಲದವರು ಗೊತ್ತಾಗುತ್ತೆ. P7ಇಂದ ಹಿಂಗೆ ಓಲಾ ಝೋನ್ಗೆ ಹೋಗಬೇಕು ಅಂತ.
ಕವರ್ಸ್ ಅಂತ ಯಾರು ಇತ್ತಲ್ಲ ಇವಾಗ ಗಾಡಿ, ನಾವು ಬೇಗ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಪಿಕಪಿಗೆ. ಸೆಕ್ಯೂರಿಟಿ ಬೂತ್, ಪಾರ್ಕಿಂಗ್ ಆಚೆ ಹೋಗ್ಬೇಕಂತ. ಸೈಡ್ ಪಯಣ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗ್ಬೇಕು ಇವಾಗ. ನೋಡೋಣ ಎಷ್ಟೈತೆ ನೋಡಪ್ಪ ಲೈನ್ ಹಾಕಿ. ಇಲ್ಲಿಂದ ಸಿಗ್ನಲ್ಲು, ಈ ಸಿಗ್ನಲಿಂದ ಪಾರ್ಕಿಂಗ್ ಆಚೆ ಬಂದಿದ್ದ ತಕ್ಷಣ ರೈಟ್ ತಗೊಬೇಕು. ರೈಟ್ ತಗೊಂಡ್ರೆ ಒಂದು ಇಲ್ಲಿಂದ ಸ್ಟ್ರೈಟು ಈ ರೈಟ್ ತಗೊಂಡ್ರೆ ಸಿಗ್ನಲಿಂದ ಪಾರ್ಕಿಂಗಿಂದ ಆಚೆ ಬಂದು ನೆಕ್ಸ್ಟ್ ಬ್ರಿಗೇಡ್ ಸಿಗ್ನಲ್ ಬರುತ್ತೆ. ಇದು ಚೆಕ್ ಪೋಸ್ಟ್ ಇದಿಲ್ಲಿ. ಅದೇ ಡೌಟ್ ಬಂದರೆ ಗಾಡಿಗಳನ್ನ ಚೆಕ್ ಮಾಡ್ತಾರೆ. ಯಾರಿಗಾರ ಪಿಕಪ್ ಗೊತ್ತಾಗಿಲ್ಲ ಅಂದರೆ ಅವ್ರು ನೋಡ್ಕೊಬೋದು. P7 ಹಿಂಗೆ ಓಲಾ ಟರ್ಮಿನಲ್ 1 ಝೋನ್ಗೆ ಹೋಗ್ಬೋದು. ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಸ್ಸುಗಳಿಗೆ ಯಾರಿಗೂ ಗೊತ್ತಿರೋಲ್ಲ. ಹೋಗ್ತಾ ಇದ್ದೀನಿ, ಫುಲ್ ಜಾಮ್ ಇದೆ. ಇಲ್ಲಿವರೆಗೆ ಬಂದಿದ್ದೀನಿ ನೋಡಿ, ಫ್ಲೈಟ್ ಹೋಗ್ತಾ ಇದೆ ಅಲ್ಲಿ. ಹಿಂಗೆ ರೆಡ್ ಸಿಗ್ನಲ್ ಕೊಟ್ಟು ನೋಡಿ ಫ್ಲೈಟ್ ಟೇಕ್ ಓವರ್ ಆಗ್ತಾ ಇರೋದು ಮೋಸ್ಟ್ಲಿ. ಇದೆ ಓಲಾ ಝೋನ್, ಇಲ್ಲಿಂದ ಅಲ್ಲಿ ಹೋಗಿದೆ ಎಲ್ಲ ಲೈನಲ್ಲಿದೆ. ಗಾಡಿನೂ ಅಷ್ಟಿದೆ ನೋಡಿ, ಡಬಲ್ ಲೈನ್ ಮಾಡಿದ್ದಾರೆ. ನೋಡಬೇಕು ಎಲ್ಲಿಗೆ ಪಿಕಪ್ ಆಗುತ್ತೋ ಗೊತ್ತಿಲ್ಲ. 7 ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿಂದ ರೈಟ್ ಇಷ್ಟೊತ್ತು ಇದಕ್ಕೆ ಇವಾಗ ಪ್ರೇಮ್ ಪ್ಲಸ್ ಲೈನ್ ಬಂದಿದ್ದೀವಿ. ನಮ್ಮದೇ ಈಗ 4ನೇ ಗಾಡಿ. ಎಲ್ಲ ಆಗುತ್ತೆ ನೋಡಬೇಕು. ಏರ್ಪೋರ್ಟಿಂದ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಪ್ರೆಸ್ಟೀಜ್ ಶಾಂತಿನಿಕೇತನು. ಪ್ರೈಮ್ ಪ್ಲಸ್ಸಲ್ಲಿ 1210 ಕೊಟ್ಟಿದ್ದಾನೆ ನೋಡಿ. ಇಲ್ಲೇ ಪ್ರೆಸ್ಟೀಜ್ ಶಾಂತಿನಿಕೇತನ್ ವೈಟ್ ಫೀಲ್ಡ್ ರೋಡಲ್ಲಿದೆಯಲ್ಲ ಅಲ್ಲೇ. ಈಗ ನೆಕ್ಸ್ಟ್ ಬುಕ್ಕಿಂಗ್ ವೇಟ್ ಮಾಡೋಣ, ಯಾವುದಾದ್ರು ಏನಾಗುತ್ತೋ ನೋಡೋಣ. ಯಾವುದೋ ಪ್ರೇಮ್ ಪ್ಲಸ್ ವೈಟ್ ಫೀಲ್ಡ್ ಎಲ್ಲಿ ಗೊತ್ತಿಲ್ಲಲ್ಲಪ್ಪ. ಇದು ಡೈರೆಕ್ಟೇ ಹೊಡೆದು ಬಿಟ್ಟಿದ್ದಾನೆ. ನೋಡೋಣ ಎಲ್ಲಿದೆ ಪಿಕಪ್. ಇದು ಇಲ್ಲೇ ಎಲ್ಲ ಇದೆ. ಡ್ರಾಪ್ ಗೊತ್ತಿಲ್ಲ, ಹೊಡೆದು ಬಿಟ್ಟಿದ್ದೀನಿ. ನೋಡೋಣ ಬುಕ್ಕಿಂಗ್ ಯಾವುದೋ ಒಂದು ಒಳ್ಳೆ ಆಚೆ ಎತ್ಕೊಂಬಂದಿದ್ದೀನಿ. ಇದು ನೋಡ್ರೆ ವರ್ಮೋಗೆ ಹೋಗುತ್ತೆ ಆ ರೂಟು. ನೋಡೋಣ ಆ ಕಡೆ ವರ್ಮೋ ಹೋಗಿ ಯಾವ್ದಾರ ಪಿಕಪ್ ಬಿಡುತ್ತೆ ನೋಡೋಣ. ವೆಯ್ಟ್ ಮಾಡೋಣ, ಕ್ಲೋಸ್ ಮಾಡೋಣ. ಏನು ಮಾಡ್ತೀರಾ ಇವಾಗ, ಏನು ಮಾಡೋಕ್ಕಾಗಲ್ಲ. ಓಲಾದಲ್ಲೆಲ್ಲ ಬೀಳ್ತಾಯಿತ್ತು, ಎಲ್ಲಿ ಬೀಳ್ತಾಯಿತ್ತು ಗೊತ್ತಾಗಿಲ್ಲ. ಟ್ರೈ ಮಾಡೋಣ ಇನ್ನೊಂದು ಸತಿ. ಪ್ಲ್ಯಾನ್ ಅಂತ ನೋಡೋಣ ಇರಿ ಏನಾಗುತ್ತೋ. ಫೈನ್ ನೋಡೋಣ. ಹೀಗೆ ಮನೆಗೆ ಹೋಗ್ತಾರೋ ಟೈಮಲ್ಲಿ ಒಂದು ಬುಕ್ಕಿಂಗ್ ಬಿತ್ತು, ಬನಶಂಕರಿ ಅಂತೆ, ಶ್ರೀನಗರ. ಪಿಕಪಿಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಪಾಯಿಂಟಲ್ಲಿ ಅಲ್ಲ ಬಂದಿರೋದು 260 ರೂಪಾಯಿ ಬಾಡಿಗೆಗೆ. ಒಳಗಡೆ ಬಿಡಿ ಅಂದರು, ಪೇಷಂಟ್ ಇದ್ದಾರೆ. ಬಿಟ್ಟರೆ ಪೊಲೀಸರು ಫೋಟೋ ಹಿಡಿತಾ ಇದ್ದಾರೆ, ಒಳಗಡೆ ಬರೋಂಗಿಲ್ಲ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನನ್ನ ಕಸ್ಟಮರ್ಗೆ ಹೇಳ್ಬೇಕಾಗಿತ್ತು. ಇರಲಿ, ಡ್ರಾಪ್ ಆಯಿತು. ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಯಾವುದೋ ಹೊಡಿತಾವನು ಇಲ್ಲಿಗೂ. ಗುದ್ದಹಳ್ಳಿ ಚಂದ್ರ ಲೇಔಟ್ ಬೇಡ ಅಲ್ಲಿ. ಇವತ್ತು ಇಲ್ಲಿಗೆ ಪ್ರಯಾಣ ಮುಗೀತು. ಲಾಸ್ಟ್ ಶಾರ್ಟ್ಲೆಟ್ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ಅವರು ಪೊಲೀಸವರು ಬಂದು ಫೋಟೋ ಇಟ್ಕೊಳ್ಳಿ, ಕಳ್ತನ ಏನು ಮಾಡ್ತಿಲ್ಲ. ಡ್ರಾಪ್ ಮಾಡಿರೋದು ಇಲ್ಲಿ ಡ್ರಾಪ್ ಮಾಡೋಂಗಿಲ್ಲ. ಇದು ಪಿಕಪ್ ಅವ್ರು ಹೆಂಗೆ ಹೇಳಿದ್ರು. ಆಯಿತು ಸರ್ ಅಂಥೇಳಿ ನಾನು ಹೊರಟೆ. ಹೋಗೋಣ ಇವಾಗ. ಡ್ರಾಪ್ ಆಯಿತು. ಮುಂದಿನ ಪ್ರಯಾಣ ಮನೆ ಸೈಡು. ಇವತ್ತು ಆಲ್ಟ್ ಆಗೋದು ಬೇಡ ಅಂತ ಹೋಗ್ತಾ ಇದ್ದೀನಿ. 1:05 ಹೋಗೋಷ್ಟೊತ್ತಿಗೆ 1:15 ಆಗುತ್ತೆ. ನೋಡೋಣ, ಬೆಳಗ್ಗೆ ಲಾಗಿನ್ ಮಾಡಿದಾಗ ಮತ್ತೆ ಲಾಗಿನ್ ಮಾಡೋಣ. ಎಲ್ಲ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಗೊತ್ತಿಲ್ಲ ಅಂತ ಎತ್ಬಿಟ್ಟೆ. ಬಂದೆ ನೋಡಿ ಲೊಕೇಶನ್ಗೆ. 432 ಹೊಡೆದಿದ್ದಾನೆ. ಹೌದು, ಭೂವ ರಾಜ ಬಡಾವಣೆಗೆ. ನೋಡೋಣ ಇಲ್ಲಿಂದ ಬೀಳ್ತದೋ ಇಲ್ಲೋ ಗೊತ್ತಿಲ್ಲ. ನೋಡೋಣ. ಇವಾಗ
ಕ್ಲೋಸ್ ಮಾಡಿ ಬೇರೆ ಪಿಕಪ್ಪಿಗೆ ವೇಟ್ ಮಾಡೋಣ. ಟೈಮ್ ನೋಡಿ ಎಷ್ಟೊತ್ತಾಗ್ಬಿಟ್ಟಿದೆ ಇವಾಗ. ಒಂದು ಡ್ರಾಪ್ ಮಾಡಿದ್ಮೇಲೆ ಯಾವುದು ಬಿದ್ದಿಲ್ಲ, ಊಬರಲ್ಲಿ ಬಿತ್ತು 2.1 ಕಿಲೋಮೀಟ್ರು. ಸುಮ್ಮನೆ ಇಲ್ಲಿ ಒಳಗಡೆ ಇದ್ದರೆ ಬುಕ್ಕಿಂಗ್ ಯಾವುದು ಬರೋಲ್ಲ. ಮೇನ್ ರೋಡಿಗಾದರೂ ಹೋದರೆ ಖಾಲಿ ಹೋಗೋ ಬದಲು ಒಂದು 130 ರೂಪಾಯಿ ಬುಕ್ಕಿಂಗ್ ಎತ್ಕೊಂಡು ಹೋಗೋಣ. 5 ಕಿಲೋಮೀಟ್ರು ಹೋಗ್ತಾ ಇದ್ದೀನಿ ಪಿಕಪ್ಪಿಗೆ. 1.9 ಇದೆ, ನೋಡೋಣ ಅಲ್ಲಿ ಪಿಕಪ್ ಮಾಡಿಬಿಟ್ಟು ಪಿಕಪ್ ಪಾಯಿಂಟಲ್ಲಿ ಸಿಗೋಣ. 2 ಕಿಲೋಮೀಟ್ರ್ ಪಿಕಪ್ ಬಿದ್ದಿದೆ. ಮೇನ್ ರೋಡಿಗೆ ಹೋಗ್ಬೇಕಲ್ಲ, ಹೋಗ್ಬಿಡ್ಬೇಕು, ಇನ್ನೇನು ಮಾಡೋದು. ಬುಕ್ಕಿಂಗ್ ಯಾವುದೋ ಒಂದು ಒಳ್ಳೆ ಆಚೆ ಎತ್ಕೊಂಬಂದಿದ್ದೀನಿ. ಇದು ನೋಡ್ರೆ ವರ್ಮೋಗೆ ಹೋಗುತ್ತೆ ರೂಟು. ನೋಡೋಣ ಆ ಕಡೆ ವರ್ಮೋಗೆ ಹೋಗಿ ಯಾವ್ದಾರ ಪಿಕಪ್ ಬಿಡುತ್ತೆ ನೋಡೋಣ. ವೆಯ್ಟ್ ಮಾಡೋಣ, ಕ್ಲೋಸ್ ಮಾಡೋಣ. ಏನು ಮಾಡ್ತೀರಾ ಇವಾಗ, ಏನು ಮಾಡೋಕ್ಕಾಗಲ್ಲ. ಓಲಾದಲ್ಲೆಲ್ಲ ಬೀಳ್ತಾ ಇತ್ತು, ಎಲ್ಲಿ ಬೀಳ್ತಾ ಇತ್ತು ಗೊತ್ತಾಗಿಲ್ಲ. ಟ್ರೈ ಮಾಡೋಣ ಇನ್ನೊಂದು ಸತಿ. ಇನ್ನು ಗ್ಲಾನು ಅಂತ ನೋಡೋಣ ಇರಿ ಏನಾಗುತ್ತೋ. ಫೈನ್ ನೋಡೋಣ. ಹೀಗೆ ಮನೆಗೆ ಹೋಗ್ತಾರೋ ಟೈಮಲ್ಲಿ ಒಂದು ಬುಕ್ಕಿಂಗ್ ಬಿತ್ತು, ಬನಶಂಕರಿ ಅಂತೆ, ಶ್ರೀನಗರ. ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಪಾಯಿಂಟಲ್ಲಿ ಅಲ್ಲ ಬಂದಿರೋದು 260 ರೂಪಾಯಿ ಬಾಡಿಗೆಗೆ. ಒಳಗಡೆ ಬಿಡಿ ಅಂದರು, ಪೇಷಂಟ್ ಇದ್ದಾರೆ. ಬಿಟ್ಟರೆ ಪೊಲೀಸರು ಫೋಟೋ ಹಿಡಿತಾ ಇದ್ದಾರೆ, ಒಳಗಡೆ ಬರೋಂಗಿಲ್ಲ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ನನ್ನ ಕಸ್ಟಮರ್ಗೆ ಹೇಳ್ಬೇಕಾಗಿತ್ತು. ಇರಲಿ, ಡ್ರಾಪ್ ಆಯಿತು, ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಯಾವುದೋ ಹೊಡಿತಾವನು ಇಲ್ಲಿಗೂ, ಗುರ್ತಹಳ್ಳಿ ಚಂದ್ರ ಲೇಔಟ್ ಬೇಡ, ಅಲ್ಲಿ ಡ್ರಾಪ್ ಆಯಿತು. ಮುಂದಿನ ಪ್ರಯಾಣ ಮನೆ ಸೈಡು. ಇವತ್ತು ಆಲ್ಟ್ ಆಗೋದು ಬೇಡ ಅಂತ ಹೋಗ್ತಾ ಇದ್ದೀನಿ. 1:05 ಹೋಗೋಷ್ಟೊತ್ತಿಗೆ 1:15 ಆಗುತ್ತೆ. ನೋಡೋಣ, ಬೆಳಗ್ಗೆ ಲಾಗಿನ್ ಮಾಡಿದಾಗ ಮತ್ತೆ ಲಾಗಿನ್ ಮಾಡೋಣ. ಎಲ್ಲ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.